ನಮಸ್ಕಾರ, ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿ.ಕೆ. ನಾಯ್ಡು. ಈ ದಿನ ಬೆಂಗಳೂರಿನಲ್ಲಿ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತದಾನದ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು BBMP ಅಧಿಕಾರಿಗಳು ಹಮ್ಮಿಕೊಂಡಿದ್ದರು. ಮತದಾನ ಅಂದರೇನು, ಹೇಗೆ ಮತದಾನ ಪ್ರಕ್ರಿಯೆಗಳು ನಡೆಯುತ್ತದೆ ಎಂದು ವಿವರವಾಗಿ ತಿಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ BBMP ವಾರ್ಡ್ 17 ಅಧಿಕಾರಿಗಳು ಮತ್ತು ARO ಸಬ್ ಡಿವಿಷನ್ ಯಶವಂತಪುರ ಮತ್ತು ಇತರೆ ಗಣ್ಯರು ಭಾಗವಹಿಸಿದ್ದರು. ಅವರು ಯಾವ ರೀತಿ ವಿದ್ಯಾರ್ಥಿಗಳಿಗೆ ಮತದಾನದ ಕುರಿತು ವಿವರವಾಗಿ ತಿಳಿಸಿದರು ಅಂತ ಅವರ ಮಾತಲ್ಲೇ ಕೇಳೋಣ. ಈ ವಿಡಿಯೋನ ಕಡೆ ತನಕ ನೋಡಿ. ಹಾಗೆ ನಮ್ಮ ಮುಖವಾಡ ಮೀಡಿಯಾ ಚಾನಲ್ಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ. ನಾವು ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ ವತಿಯಿಂದ BBMP ಅವರ ಸಹಕಾರದೊಂದಿಗೆ ಮತದಾನ ಜಾಗೃತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊ ಈ ಸಂಬಂಧ BBMPಯ ಅಧಿಕಾರಿಗಳು EVM ಮಿಷಿನ್ಸ್ ಮತ್ತು VVPATಗಳನ್ನು ತೆಗೆದುಕೊಂಡ್ಬಂದು ಪ್ರಾಯೋಗಿಕವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಯಂತ್ರಗಳು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡ್ತದೆ, ಇವು ಎಷ್ಟು ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಯಂತ್ರಗಳು ಅಂತಕ್ಕಂಥ ವಿಷಯ, ಮತ್ತೆ ಮೊದಲನೇ ಬಾರಿಗೆ ಮತದಾನ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಮತದಾನ ಪ್ರಕ್ರಿಯೆ ಯಾವ ಯಾವ ಹಂತಗಳಲ್ಲಿ ನಡೀತದೆ ಅಂತಕ್ಕಂಥ ವಿಷಯವನ್ನು ಸವಿಸ್ತಾರವಾಗಿ ನಮ್ಮ ವಿದ್ಯಾರ್ಥಿಗಳು ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ಮತದಾರನಾಗಿ ತನ್ನ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸ್ಕೋಬೇಕಾದ್ರೆ ಯಾವ ಕ್ರಮವನ್ನು ಅನುಸರಿಸಬೇಕು, ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಮತ್ತೆ ಈವನ್ ಆನ್ಲೈನಲ್ಲೂ ಸಹ ಅಪ್ಲಿಕೇಶನ್ ಹಾಕಿ ಯಾವ ರೀತಿ ತನ್ನ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡ್ಕೊಳ್ಬೇಕು, ಅಷ್ಟೇ ಅಲ್ಲದೆ ಮತದಾರರ ವಿಳಾಸವನ್ನ ವರ್ಗಾವಣೆಗೆ ಸಂಬಂಧಪಟ್ಟ ವಿಷಯಗಳನ್ನು ಸವಿಸ್ತಾರವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಪ್ರಾಧ್ಯಾಪಕರುಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡುತ್ತದೆ ಮತ್ತು ಶೇಕಡಾವಾರು ಮತದಾನ ಏನು ಅಷ್ಟಾಗಿ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಏನಿದೆಯೋ ಅದು ವಾಸ್ತವವೂ ಸಹ ಹೌದು. ಸೊ ಆ ಅಂಶವನ್ನ ಉನ್ನತ ಮಾಡಲಿಕ್ಕೆ, ಶೇಕಡಾವಾರು ಮತದಾರರ ಚಲಾವಣೆಯನ್ನ ಹೆಚ್ಚಿಸಲಿಕ್ಕೆ ವಿಶೇಷವಾಗಿ ಈ ರೀತಿಯಂತ ಪ್ರಾಯೋಗಿಕ ಶಿಬಿರಗಳು ಹೆಚ್ಚು ಸಹಕಾರಿಯಾಗಿರ್ತವೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಈ ಸಂದರ್ಭದಲ್ಲಿ BBMPಯ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳಿಗೆ ಏನು ಸರ್ ಸೊ ವಿದ್ಯಾರ್ಥಿಗಳು ಈ ರೀತಿಯಂತ ಪ್ರಾಯೋಗಿಕ ಶಿಬಿರದಲ್ಲಿ ಪಾಲ್ಗೊಳ್ಳೋದ್ರಿಂದ ಅವರಿಗೆ ಚುನಾವಣಾ ಪ್ರಕ್ರಿಯೆಯ ಒಂದು ಪ್ರಾಯೋಗಿಕ ಅನುಭವವನ್ನು ಆಗ್ತದೆ ಮತ್ತು ಅವರಲ್ಲಿ ಆಸಕ್ತಿಯನ್ನು ಉಂಟು ಮಾಡ್ತದೆ. ವಿದ್ಯಾರ್ಥಿಗಳ ದೆಸೆಯಲ್ಲಿಯೇ ಈ ರೀತಿಯಂತ ಕಾರ್ಯಗಳನ್ನ ನಡೆಸೋದ್ರಿಂದ ಅವರು ತಮ್ಮ ಜೀವನ ಪೂರ್ತಿಯಾಗಿ ತಾವು ತಮ್ಮ ಮತದಾನವನ್ನು ಚಲಾಯಿಸಬೇಕು ಅಂತಕ್ಕಂತಹ ಒಂದು ಭಾವನೆ ಅವರಲ್ಲಿ ಒಡಮೂಡ್ತದೆ. ಸೊ ಅದು ಭಾರತದ ಪ್ರಜಾಪ್ರಭುತ್ವಕ್ಕೆ ತುಂಬಾ ಪೂರಕವಾಗಿರ್ತಕ್ಕಂಥದ್ದು. ಸೊ ಚುನಾವಣಾ ಆಯೋಗ, BBMPಯ ಅಧಿಕಾರಿಗಳು ಈ ರೀತಿಯಾಗಿ ಸಾಕಷ್ಟು ಕ್ರಮವನ್ನು ವಹಿಸ್ತಾ ಇದ್ದಾರೆ. ಅವರು ಅಭಿನಂದನೆಗೆ ಅರ್ಹರು. ನನ್ನ ಹೆಸರು ಡಾಕ್ಟರ್ ವಿನಾಯಕ್, ಪ್ರಾಂಶುಪಾಲರು, ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್. ಎಲ್ಲರಿಗೂ ನಮಸ್ಕಾರ. ಈಗಿನ 9ನೇ ತಾರೀಕು 1ನೇ ತಿಂಗಳು 2024 ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ನಲ್ಲಿ ಸ್ವೀಪ್ ಪ್ರೋಗ್ರಾಮ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಸ್ವೀಪ್ ಆ್ಯಕ್ಟಿವಿಟೀಸ್ ಅಂತ, ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜನರಿಗೆ ಒಂದು ಎಲೆಕ್ಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಮತ್ತು ಚುನಾವಣೆಯ ಪ್ರಾಮುಖ್ಯತೆಯನ್ನು ತಿಳಿಸೋದಕ್ಕೆ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ರು. ಇದನ್ನು ನಮ್ಮ BBMP ರಾಜರಾಜೇಶ್ವರಿ ನಗರ ಈ ವತಿಯಿಂದ ಈ ಕಾಲೇಜಿನಲ್ಲಿ ಒಂದು ದಿನದ ಶಿಬಿರವನ್ನು ನಡೆಸಿಕೊಟ್ಟಿದ್ದೇವೆ. ಇದರ ಉಸ್ತುವಾರಿಯನ್ನು ARO ಆದಂತಹ ರಾಜೇಂದ್ರ ಪ್ರಸಾದ್ ಅವರು ಮತ್ತು ನನ್ನ ಹೆಸರು ಬೈರೇಗೌಡ, ಮಾಸ್ಟರ್ ಟ್ರೈನರ್ ಆಗಿ ಈ ದಿನ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಶಿಬಿರವನ್ನು ನಡೆಸಿಕೊಟ್ಟಿದ್ದೇವೆ. ಭಾರತ ಚುನಾವಣೆಯ ಆಯೋಗದ ನಿರ್ದೇಶನದಂತೆ ಈಗ ವೋಟರ್ ಹೆಲ್ಪ್ಲೈನ್ ಅಂತೇಳಿ ಒಂದು VHL ವೋಟರ್ ಹೆಲ್ಪ್ಲೈನ್ ಅಂತ ಒಂದು ಆ್ಯಪ್ ಬಂದಿದೆ. ಆ ಆ್ಯಪಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೂಡ ಮನೆಯಲ್ಲೇ ಕೂತು ಅವರ ಮೊಬೈಲ್ ಮುಖಾಂತರ ಅವರು ಇದನ್ನು ಮಾಡ್ಕೋಬೋದು, ಏನು ನೋಂದಾವಣೆ ಮಾಡ್ಕೋಬೋದು. ಫಾರಮ್ 6 ಅಂತ ಇರುತ್ತೆ. ಅದರಲ್ಲಿ ಅವರು ಯಾವ್ಯಾವ ರೀತಿಯಲ್ಲಿ ಅವರ ಹೆಸರು ಮತ್ತು ಹುಟ್ಟಿದ ದಿನಾಂಕಗಳು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂತಹ ಏಜ್ ಗ್ರೂಪು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ಅದನ್ನಲ್ಲೇ ಟೈಪ್ ಮಾಡಿ ಮಾಡ್ಕೋಬೋದು. ಇದನ್ನು ಅವ್ರು ತೋರಿಸ್ತಾರೆ ನೋಡಿ. ಇದು ವೋಟರ್ ಹೆಲ್ಪ್ ಲೈನ್ ಅಂತ. ಇದು ಪ್ಲೇ ಸ್ಟೋರಿಗೆ ಹೋದರೆ ತಗೋಬೋದು. ಆಮೇಲೆ ಇಲ್ಲಿ ಫಾರ್ಮ್ 6 ಇದು ಬಂದುಬಿಟ್ಟು ನ್ಯೂ ಅಡ್ಮಿಷನ್. ಸೊ ಇದಕ್ಕೆ ಏನೇನು ದಾಖಲಾತಿ ಬೇಕು ಅದನ್ನು ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಇದಿಲ್ಲ, ಇದು ಫಾರ್ಮ್ 8 ಅಡ್ರೆಸ್ ಚೇಂಜ್ ಮಾಡ್ಬೋದು. ಮತ್ತು ಏನು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಅದನ್ನು ಮಾಡಿ ಅವರು ಮುಂದೆ ಬರಲ್ಲ, ನೀವು ಮಾಡ್ತಾ ಹೋದರೆ ಅದು ಬರಲ್ಲ.